ಇನ್ನು ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರ ಆದಾಯದ ಮೂಲಕ್ಕೆ ಸದ್ಯ ಈಗ ಇಡಿ ಕೈ ಹಾಕ್ತಾ ಇದೆ. ಅಂದ್ರೆ ಚುನಾವಣಾ ಅಫಿಡವಿಟ್ ಜೊತೆಗೆ ಆಸ್ತಿ ಪತ್ರಗಳ ಪರಿಶೀಲನೆ ಮಾಡ್ತಾ ಇದೆ. ಚುನಾವಣಾ ಅಫಿಡವಿಟ್ ನಲ್ಲಿ ಪ್ರಮಾಣ ಪತ್ರದಲ್ಲಿ ಇವ್ರು ಏನ್ ಹೇಳಿದ್ರು, ಎಷ್ಟು ಆಸ್ತಿ ಪಾಸ್ತಿ ಇದೆ, ಈಗ ದಾಳಿ ಸಂದರ್ಭದಲ್ಲಿ ಇಡಿ ವಶಪಡಿಸಿಕೊಂಡಿರುವಂತಹ ದಾಖಲಾತಿಗಳು, ಅದರ ಮೌಲ್ಯ ಎಷ್ಟು, ಹೀಗೆ ತಾಳೆ ಹಾಕೋ ಕೆಲಸ ನಡೀತಾ ಇದೆ. ಕಳೆದ ಚುನಾವಣೆಯಲ್ಲಿ 17 ಕೋಟಿ 20 ಲಕ್ಷ ಆಸ್ತಿ ಘೋಷಣೆಯನ್ನ ಮಾಡಿಕೊಳ್ಳಲಾಗಿತ್ತು. ಬ್ಯಾಂಕು, ಇನ್ಶೂರೆನ್ಸ್ ಪಾಲಿಸಿ, ಖಾಸಗಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದೀವಿ ಅಂತ ಅವರು ಉಲ್ಲೇಖ ಮಾಡಿದ್ರು. ವಾಹನ, ಚಿನ್ನಾಭರಣ ಎಲ್ಲ ಸೇರಿ ಒಟ್ಟು 12 ಕೋಟಿ 35 ಲಕ್ಷ ಚರಾಸ್ತಿಯನ್ನ ಅವರು ಘೋಷಿಸಿಕೊಂಡಿದ್ರು. 12 ಕೋಟಿ ಅಂತ ಅಂದ್ರೆ ಇನ್ನುಳಿದಂಥದ್ದು ಕೆಲ ಸ್ಥಿರಾಸ್ತಿಯನ್ನ ಕೂಡ ಅವರು ಘೋಷಿಸಿಕೊಂಡಿರ್ತಾರೆ. ಆದರೆ ಈಗ ನೋಡಿದ್ರೆ ನಾಗೇಂದ್ರ ಅವ್ರ ಮನೆಯಲ್ಲಿ ಬಹಳ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಾಗಿನ ಪತ್ರಗಳು ಲಭ್ಯ ಆಗಿದೆ ಅಂತ ಒಂದು ಮೂಲದ ಮಾಹಿತಿ. ಆ ಕಾರಣಕ್ಕಾಗಿನೇ ಎರಡನ್ನು ತಾಳೆ ಹಾಕುವಂತ ಕಾರ್ಯ ಸದ್ಯ ಈಗ ಆಗ್ತಾ ಇದೆ. ನೋಡಿ, ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ಉಪ್ಪರ ಹೊಸಳ್ಳಿ ಗ್ರಾಮದಲ್ಲಿ 4 ಎಕರೆ 25 ಗುಂಟೆ ಜಮೀನ್ ಇದೆಯಂತೆ. ಬಳ್ಳಾರಿಯ ನೆಹರು ಕಾಲೋನಿ, ಬೆಂಗಳೂರಿನ HSR ಲೇಔಟ್ನಲ್ಲಿ ಫ್ಲಾಟ್ ಅನ್ನ ಹೊಂದಿದ್ದಾರೆ. ನ್ಯೂ BEL ರೋಡ್ನಲ್ಲಿ ಒಂದು ಫ್ಲಾಟ್ ಸೇರಿ 4 ಕೋಟಿಯ 88 ಲಕ್ಷ ಮೌಲ್ಯದ ಸ್ಥಿರಾಸ್ತಿಯನ್ನ ಇವರೆಲ್ಲ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.